ಜವಾರಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಯಾರಾಗ್ತಾರೆ ನೂತನ ಉಪರಾಷ್ಟ್ರಪತಿ? ರೇಸಲ್ಲಿದ್ದಾರೆ ಬಿಹಾರದ ನಿತೀಶ್, ಹರಿವಂಶ್. ಕಾಂಗ್ರೆಸ್ನ ತರೂರ್ ತಂದು ವೈಸ್ ಪ್ರೆಸಿಡೆಂಟ್ ಮಾಡ್ತಾರಾ ಮೋದಿ? ಹೌದು, ರಾಷ್ಟ್ರ ರಾಜಕಾರಣದಲ್ಲಿ ಇದೀಗ ಮುಂಗಾರು ಅಧಿವೇಶನದ ಸದ್ದು ಗದ್ದಲವೇ ಜಾಸ್ತಿ. ಆಡಳಿತ ವಿಪಕ್ಷ ನಾಯಕರ ಅಬ್ಬರ ರಂಗೇರು ಹೊತ್ತಲೇ ಮತ್ತೊಂದು ರಾಜೀನಾಮೆ ಸುದ್ದಿ ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಸೌಮ್ಯ ಸ್ವಭಾವದ ಸಜ್ಜನಿಕೆಯ ವ್ಯಕ್ತಿ ಜಗದೀಪ್ ಧನ್ಕರ್ ಕೊನೆಗೆ ಒಂದು ವಿದಾಯದ ಭಾಷಣವನ್ನ ಕೂಡ ಮಾಡದೆ ಇನ್ನೂ 2 ವರ್ಷ ಆಡಳಿತ ನಡೆಸುವ ಅವಕಾಶ ಇದ್ರೂ ಸಹ ದಿಢೀರ್ ಎಂದು ತಮ್ಮ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಎಲ್ಲರಿಗೂ ಆಶ್ಚರ್ಯ ತಂದಿತು. ಅನಾರೋಗ್ಯದ ಕಾರಣವನ್ನ ಮುಂದಿಟ್ಟು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯ ಲೆಟರ್ ಅನ್ನ ಕಳಿಸಿಯೇ ಬಿಟ್ಟರು. 15 ಗಂಟೆಗಳಲ್ಲಿ ರಾಜೀನಾಮೆ ಕೂಡ ಅಂಗೀಕಾರವಾಯಿತು. ಅಂಗೀಕಾರ ಬೆನ್ನಲ್ಲೇ ಇತ್ತ ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಪಾಲಿಟಿಕ್ಸ್ ಮಾತುಗಳು ಕೂಡ ಸದ್ದು ಮಾಡಿತು. ಧನ್ಕರ್ ದಿಢೀರ್ ರಾಜೀನಾಮೆ ನೀಡಿದ್ದೇಕೆ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಮೋದಿ ಶಾ ಇದರ ಬಗ್ಗೆ ಮಾತನಾಡಬೇಕು. ಬಿಜೆಪಿ ಬಲವಂತದಿಂದ ಧನ್ಕರ್ ಅವರಿಗೆ ರಾಜೀನಾಮೆಯನ್ನ ಕೊಡಿಸಿ ಅವಮಾನ ಮಾಡಿದೆ, ಕೂಡಲೇ ಕ್ಷಮೆಯನ್ನ ಕೇಳಬೇಕು. ಹೀಗೆ ನಾನಾ ಪ್ರಶ್ನೆಗಳನ್ನ ವಿಪಕ್ಷ ನಾಯಕರು ಸರ್ಕಾರ ಮತ್ತು ಬಿಜೆಪಿಯ ಮುಂದಿಟ್ಟಿದೆ. ಈ ಮಾತಿನ ವಾಕ್ಸಮರ ಇಬ್ಬರ ನಡುವೆ ನಡೆಯುತ್ತಿರುವಾಗಲೇ ನೂತನ ಉಪರಾಷ್ಟ್ರಪತಿ ಯಾರಾಗ್ತಾರೆ ಎಂಬ ಚರ್ಚೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತಿದೆ. ಕೆಲ ಹೆಸರುಗಳು ಮುಂಚೂಣಿ ಲಿಸ್ಟ್ ನಲ್ಲಿವೆ. ನೂತನ ಉಪರಾಷ್ಟ್ರಪತಿ ಆಯ್ಕೆಯ ಹಿಂದೆ ಮೋದಿ ಶಾ ದೊಡ್ಡ ಲೆಕ್ಕಾಚಾರವನ್ನೇ ಹಾಕಿಕೊಂಡು ಕೂತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಏನದು ನಮೋ ತಂತ್ರ? ಉಪರಾಷ್ಟ್ರಪತಿ ಗಾದಿ ಯಾರಿಗೆ? ಎಲ್ಲಿದೆ ನೋಡಿ ವೀಕ್ಷಕರೇ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಹೌದು, ರಾಷ್ಟ್ರ ಮಟ್ಟದಲ್ಲಿ ದಿಢೀರ್ ಎಂದು ಏನೇ ಬೆಳವಣಿಗೆ ನಡೆದ್ರೆ ಅದರ ಹಿಂದೆ ರಾಜಕೀಯ ಉದ್ದೇಶ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಲ್ಲಿಗೆ 2 ಹಣ್ಣು ಕೆಡಬೇಕು ಎಂಬ ಗಾದೆಯಂತೆ ಕಳೆದ 10 ವರ್ಷಗಳಿಂದ ಮೋದಿ ಶಾ ನಡೆದುಕೊಂಡು ಬರುತ್ತಿದ್ದಾರೆ. ದೇಶದ ಯಾವುದೇ ಉನ್ನತ ಹುದ್ದೆಗಳಲ್ಲಿ ಆಯ್ಕೆಯ ಹಿಂದೆ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ತಂದು ರಾಜಕೀಯ ಲಾಭ ಮಾಡಿಕೊಳ್ಳುವ ಹಿಂದೆ ಬಿಜೆಪಿ ನಾಯಕರು ಬಹಳ ನಿಸ್ಸೀಮರು. ಅದಕ್ಕೆ ಪುಷ್ಟಿ ಎನ್ನುವಂತೆ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆ. ಧನ್ಕರ್ ಅವರು ಏಕಾಏಕಿ ರಾಜೀನಾಮೆ ಕೊಟ್ಟಿದ್ದೇಕೆ ಎಂಬುದರ ಬಗ್ಗೆ ಈಗಾಗಲೇ ನಾನಾ ಚರ್ಚೆಗಳು ನಡೆಯುತ್ತಿವೆ. ದೆಹಲಿ ಹೈಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಮನೆಯಲ್ಲಿ ಭಾರಿ ನಗದು ಪತ್ತೆ ಪ್ರಕರಣದಲ್ಲಿ ರಾಜ್ಯಸಭೆಯಲ್ಲಿ ವಿಪಕ್ಷ ಸಂಸದರು ಸಭಾಧ್ಯಕ್ಷ ಧನ್ಕರ್ಗೆ ನೋಟಿಸ್ ನೀಡಿದ್ದು, ಇದರ ಕುರಿತು ಮುಂದಿನ ಕ್ರಮ ಕೈಗೊಳ್ಳುವಂತೆ ರಾಜ್ಯಸಭೆ ಕಾರ್ಯದರ್ಶಿಗೆ ಧನ್ಕರ್ ಸೂಚಿಸಿದ್ದು, ಉಪರಾಷ್ಟ್ರಪತಿ ಹುದ್ದೆಗೇರಿದಾಗಿನಿಂದಲೂ ನ್ಯಾಯಾಂಗದೊಂದಿಗಿನ ಮುಸುಕಿನ ಗುದ್ದಾಟ, ಸದನದಲ್ಲಿ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸುವುದು, ಹಿರಿಯ ಸಚಿವರಿಂದ ಅಸಮಾಧಾನಗೊಂಡು ಮತ್ತು ಬರುವ ಬಿಹಾರ ವಿಧಾನಸಭಾ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ಜಗದೀಪ್ ಧನ್ಕರ್ ಅವರಿಗೆ ರಾಜೀನಾಮೆ ಕೊಡಿಸಿದೆ. ಆದ್ರೆ ಅನಾರೋಗ್ಯದ ಕಾರಣವನ್ನ ನೀಡಿಸಿದ್ದಾರೆ ಎಂದು ಚರ್ಚೆ. ಆದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಧನ್ಕರ್ ಅವರೇ ಬಹಿರಂಗಪಡಿಸಬೇಕು. ಇಲ್ಲದಿದ್ದರೆ ಅವರ ರಾಜೀನಾಮೆ ಏಕಿರಬಹುದು ಎಂದು ಆರೋಪ ಪ್ರತ್ಯಾರೋಪ ನಡೆಯುತ್ತಲೇ ಇರುತ್ತವೆ. ಪ್ರಿಯ ವೀಕ್ಷಕರು, ನಿತೀಶ್ ಕುಮಾರ್ ಇದೆಲ್ಲದರ ಮಧ್ಯೆ ಇದೀಗ ಹೊಸದಾಗಿ ಉಪರಾಷ್ಟ್ರಪತಿ ಯಾರಾಗ್ತಾರೆ ಎಂಬ ಚರ್ಚೆಯು ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಈ ಒಂದು ಲಿಸ್ಟ್ ಅಲ್ಲಿ ಮುಂಚೂಣಿಯಾಗಿ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಹೆಸರು ಕೇಳಿ ಬರುತ್ತಿದೆ. ಹೌದು, 2 ತಿಂಗಳಲ್ಲಿ ಬಿಹಾರ ಚುನಾವಣೆ ಸಮೀಪಿಸುತ್ತಿದೆ. ಹಾಗಾಗಿ ಈಗಾಗಲೇ ನಿತೀಶ್ ಕುಮಾರ್ ಅವರಿಗೂ ವಯಸ್ಸಾಗಿದೆ. ಮುಖ್ಯಮಂತ್ರಿ ಹುದ್ದೆಯನ್ನ ಮತ್ತೊಬ್ಬರಿಗೆ ಕೊಟ್ಟು ನಿತೀಶ್ ಅವರ ಜೊತೆಗೆ ಮಾತನಾಡಿ ಅವರಿಗೆ ಉಪರಾಷ್ಟ್ರಪತಿ ಹುದ್ದೆಯನ್ನ ಕೊಟ್ರೆ ಚುನಾವಣೆಯಲ್ಲಿ ಲಾಭವಾಗಬಹುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ. ಯಾಕಂದ್ರೆ ಚುನಾವಣೆಯಲ್ಲಿ ಅಲ್ಲಿನ ಜನರ ಮುಂದೆ ತಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗೆ ದೇಶದ 2ನೇ ಅತ್ಯುನ್ನತ ಹುದ್ದೆಯನ್ನ ನೀಡಿದ್ದೇವೆ, ಆ ಮೂಲಕ ಬಿಜೆಪಿ ಗೌರವ ಕೊಟ್ಟು ನಡೆದುಕೊಂಡಿದೆ. ಮುಂದಿನ ದಿನಗಳಲ್ಲೂ ಸರ್ಕಾರ ಬಿಹಾರಕ್ಕೆ ಉನ್ನತ ಹುದ್ದೆಗಳನ್ನ ನೀಡಲಿದೆ ಎಂದು ಹೇಳಿ ಮೆಚ್ಚುಗೆಯನ್ನು ಪಡೆದುಕೊಂಡು ಲಾಭ ಪಡೆದುಕೊಳ್ಳುವುದು. ಹಾಗಾಗಿ ನಿತೀಶ್ ಕುಮಾರ್ ಅವರ ಹೆಸರು ಇದೀಗ ಮುಂಚೂಣಿಯಾಗಿ ಉಪರಾಷ್ಟ್ರಪತಿ ಹುದ್ದೆಗೆ ಕೇಳಿ ಬರುತ್ತಿದೆ. ಶಶಿ ತರೂರ್, ಹೌದು, ಈ ಒಂದು ಹೆಸರು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಬಹಳ ಮುಂಚೂಣಿಯಲ್ಲಿರುವ ಹೆಸರು. ನಿಮಗೆ ಗೊತ್ತಿರಬಹುದು, ದೇಹ ಮಾತ್ರ ಕಾಂಗ್ರೆಸ್, ಆತ್ಮ ಬಿಜೆಪಿಯಲ್ಲಿ ಎನ್ನುವ ಹಾಗೆ ತರೂರ್ ನಡೆಯಾಗಿದೆ. ಕಳೆದ ಹೊಸ ವರ್ಷದ ಆರಂಭದಿಂದಲೂ ತರೂರ್ ಬಿಜೆಪಿಗೆ ಬಹಳ ಹತ್ತಿರವಾಗುತ್ತಿದ್ದಾರೆ. ಅದಕ್ಕೆ ಪುಷ್ಟಿ ಎನ್ನುವಂತೆ ಮೋದಿ ಮತ್ತು ಸರ್ಕಾರದ ಕೆಲ ರೀತಿ ನೀತಿಗಳನ್ನು ಒಪ್ಪಿಕೊಂಡು ಸಾರ್ವಜನಿಕವಾಗಿ ಮಾತನಾಡುತ್ತಿದ್ದಾರೆ ತರೂರ್.
ಪ್ರಧಾನಿ ನರೇಂದ್ರ ಮೋದಿ ಕೂಡ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಬಂಡವಾಳವನ್ನ ಬಯಲು ಮಾಡಲು, ಪೆಹಲ್ಗಾಮ್ ದಾಳಿಯ ಇಂಚಿಂಚು ಮಾಹಿತಿಯನ್ನ ಜಗತ್ತಿನ ಮುಂದೆ ತೆರೆದಿಡಲು, ಪಾಕಿಸ್ತಾನದ ಉಗ್ರವಾದದ ಪೋಷಣೆ ಈ ಬಗ್ಗೆ ಎಲ್ಲವನ್ನ ಜಗತ್ತಿನ ರಾಷ್ಟ್ರಗಳ ಮುಂದೆ ತಿಳಿಸಲು ಒಂದು ಸರ್ವಪಕ್ಷ ನಿಯೋಗವನ್ನ ಕಳಿಸಿದ್ರು. ಆ ಒಂದು ಸರ್ವಪಕ್ಷ ನಿಯೋಗದ ತಂಡದ ಮುಖ್ಯಸ್ಥರನ್ನ ಕೇರಳ ಕಾಂಗ್ರೆಸ್ ತಿರುವನಂತಪುರದ ಸಂಸದ, ಕೈ ಪಕ್ಷದ ಹಿರಿಯ ಮೇಧಾವಿ ರಾಜಕಾರಣಿ ಶಶಿ ತರೂರ್ ಅವರನ್ನ ನೇಮಿಸಿತ್ತು. ಇವರ ತಂಡದವರು ಆಪರೇಷನ್ ಸಿಂಧೂರದ ಪ್ರತಿ ಮಾಹಿತಿಯನ್ನ ಅನೇಕ ದೇಶಗಳಿಗೆ ತಿಳಿಸಿ ಬಂದಿದ್ರು. ಭಾರತ ಸರ್ಕಾರದ ಕ್ರಮವನ್ನ ಕೊಂಡಾಡಿದ್ರು. ಮೋದಿ ಸರ್ಕಾರದ ಸಾಧನೆಗಳನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ರು. ಇದು ಇಲ್ಲಿನ ಕಾಂಗ್ರೆಸ್ ನಾಯಕರನ್ನ ಕೆರಳಿಸುವಂತೆ ಮಾಡಿತ್ತು. ಸರ್ಕಾರವನ್ನ ಮೋದಿಯನ್ನ ಹೊಗಳಿದ್ದು ಅನೇಕ ಕೈ ನಾಯಕರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ತರೂರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ರು. ಇಂದಿಗೂ ಕೂಡ ಕೇರಳ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮತ್ತು ತರೂರ್ ನಡುವೆ ಗುದ್ದಾಟ ನಡೆದಿದ್ದೇ ಇದೆ. ಹಾಗಾಗಿ ಇದರ ಲಾಭವನ್ನ ಪಡೆಯಲು ಮುಂದಾಗಿದೆ ಬಿಜೆಪಿ. ತರೂರ್ ಅವರನ್ನ ತಮ್ಮತ್ತ ಸೆಳೆದು ಉಪರಾಷ್ಟ್ರಪತಿ ಹುದ್ದೆಯನ್ನ ಕೊಟ್ಟು ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಶಶಿ ತರೂರ್ ಮೋದಿ ಅವರಿಗೆ ಆಪ್ತರಾಗಿದ್ದಾರೆ. ತರೂರ್ ಅವರ ಜ್ಞಾನ ಮಟ್ಟವನ್ನ ಅರಿತಿರುವ ಮೋದಿ ಏನಾದ್ರೂ ಮಾಡಿ ಈ ಹುದ್ದೆಯನ್ನ ತರೂರ್ ಅವರಿಗೆ ನೀಡಲು ಮುಂದಾಗಿದ್ದಾರೆ ಎಂಬ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತಿವೆ. ಹೀಗೆ ಶಶಿ ತರೂರ್ ಅವರ ಹೆಸರು ಇದೀಗ ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಹೆಚ್ಚು ಮುನ್ನೆಲೆಯಲ್ಲಿದೆ. ಇದರ ಹೊರತಾಗಿಯೂ ಕೆಲವೊಂದಿಷ್ಟು ಹೆಸರುಗಳು ಕೂಡ ಕೇಳಿ ಬರುತ್ತಿವೆ. ಭಾರತ ರತ್ನ ಕರ್ಪೂರಿ ಠಾಕೂರ್ ಪುತ್ರ ರಾಜ್ಯ ಸಚಿವ ರಮಾನಾ ಠಾಕೂರ್, ಬಿಹಾರದ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್ ಮತ್ತು ಈಗಿನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಕೇಂದ್ರ ಸಚಿವ ಜೆಪಿ ನಡ್ಡಾ, ಮಹಿಳಾ ಕೋಟಾದಲ್ಲಿ ರಾಜಸ್ಥಾನದ ಮಾಜಿ ಸಿಎಂ ಹಿರಿಯ ಮಹಿಳಾ ನಾಯಕಿ ವಸುಂಧರಾ ರಾಜೆ ಹೆಸರು ಕೂಡ ಕೇಳಿ ಬರುತ್ತಿದೆ. ಆದರೆ ಕೊನೆಗೆ ಕೇಂದ್ರ ಸರ್ಕಾರ ಯಾರ ಹೆಸರನ್ನ ಅಂತಿಮಗೊಳಿಸುತ್ತೆ ಎಂಬುದೇ ಬಹಳ ರೋಚಕವಾಗಿದೆ. ಮತ್ತು ಮೋದಿ ಅಚ್ಚರಿಯ ಹೆಸರನ್ನ ಮುನ್ನೆಲೆಗೆ ತಂದು ಅತ್ಯುನ್ನತ ಹುದ್ದೆಗೆ ಏರಿಸುವುದನ್ನ ನೀವೀಗಾಗಲೇ ಕಂಡಿದ್ದೀರಿ. ಅದರಂತೆ ಯಾರು ಕೂಡ ನಿರೀಕ್ಷೆ ಮಾಡಿರದ ಬುಡಕಟ್ಟು ಜನಾಂಗದ ಮಹಿಳೆಯನ್ನ ಪ್ರಧಾನಿ ಮೋದಿ ಸರ್ಕಾರ ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಹುದ್ದೆಗೆ ದ್ರೌಪದಿ ಮುರ್ಮು ಅವರನ್ನ ತಂದಿದ್ರು. ಹೀಗೆ ಇಂತಹ ಅಚ್ಚರಿಯ ಹೆಸರನ್ನ ಮೋದಿ ತಂದ್ರು. ನೀವ್ಯಾರು ಅಚ್ಚರಿ ಪಡಬೇಕಾಗಿಲ್ಲ ವೀಕ್ಷಕರೇ. ಆದರೆ ಕೊನೆಗೆ ಯಾರು ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕಿಸುತ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಯಾರು ಉಪರಾಷ್ಟ್ರಪತಿ ಆಗಬಹುದು ಎಂಬುದರ ಬಗ್ಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.